ನಾಳೆ ನನಗೆ ತಿಳಿದಂತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸಿಎಲ್ಪಿ ಸಭೆ ಸರ್ ನಾಳೆ ಸಿಎಲ್ಪಿ ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗ್ಲಿ ಸುದ್ದಿವಾಲಾಗ್ಲಿ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಮ್ಗೆ ಇನ್ನೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಿಎಲ್ಪಿಗೆ ನಾಳೆ ಬಂದ್ರೆ ನಾಳೆ ಎಲ್ಲರೂ ಫೋನ್ ಮಾಡಿ ಸಿಎಲ್ಪಿ MLAಗಳಿಗೆ ತಿಳಿಸ್ತೀವಿ. ಈ ನಿರೀಕ್ಷೆ ಇತ್ತ ಸರ್ ನಿಮಗೆ? ಯಾರಿಗೂ ನಿರೀಕ್ಷಿತ ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಸರ್ ಈಗ ನೀವೇನೇ ಸಚಿವ ಸಂಪುಟ ಸೇರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಿ, ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಸಕ್ಸಸ್ ಆದ ತರಕಂತ ಈಗ ರೀಚೇಬಲ್ ಮಾಡೋ ಬದಲಿಗೆ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಓಕೆ, ಹೊಸ ಮುಖ್ಯಮಂತ್ರಿ ಇದರೊಳಗೆ ಎಲ್ಲ ಹೊಸ ಮಂತ್ರಿಗಳು ಸೇರ್ಲೇಬೇಕಲ್ಲ, ಅದ್ರೊಳಗೆ ನಾವೆಲ್ಲ ಸೇರ್ಕೊಂತೀವಿ, ನಮಗೂ ಸೇರ್ಸ್ಬೋದು ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಈ ಹಳೆ ತಂಡನೇ ಮುಂದುವರಿಸಬೇಕು ಅನ್ಸುತ್ತೆ ಸರ್, ಅದು ಕಂಪ್ಲೀಟ್ ಚೇಂಜ್ ಮಾಡಬೇಕು? ನನ್ನ ಪ್ರಕಾರ ಹಳೆ ತಂಡನ ಒಂದು 15-20 ಜನಕ್ಕೆ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಲ್ಲ, ಮಾಡಬೇಕು ಅಂತಾನೆ ಮಾಡ್ತಾರೆ. ಮಾಡಲೇಬೇಕು, ಇಲ್ಲ ನಮ್ಗೆ ಜಾಗ ಸಿಗಲ್ಲ, ಖಾಲಿ ಜಾಗ ಆದಂತ ನಮ್ಗೆ ಸೀಟ್ ಸಿಗೋದು. ನಾವು ಖಾಲಿ ಮಾಡಲೇಬೇಕು ಅಂತ ನಾವು ಹೇಳ್ತೀವಿ. ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಅರಿಕೆ ಏನಂದ್ರೆ, ಯಾರೇ ಹೊಸ ಮುಖ್ಯಮಂತ್ರಿ ಆದ್ರೂ ಕೂಡ ನಮ್ದೆಲ್ಲ ಕನ್ಸಿಡರ್ ಮಾಡಬೇಕು, ನಾವೆಲ್ಲ ಹೊಸಬ್ರಿಗೆ ಆದ್ಯತೆ ಕೊಡ್ಬೇಕು. ಈ ಅನಿರೀಕ್ಷಿತ ತೀರ್ಮಾನ ಸಿದ್ದರಾಮಯ್ಯ ಶಾಕಿಂಗ್ ಅಥವಾ ಏನು? ಸಿದ್ದರಾಮಯ್ಯ ಶಾಕಿಂಗ್ ಇಲ್ಲ, ಏನಿಲ್ಲ. ನಮ್ಮ ಪಕ್ಷದಾಗೆಲ್ಲ ಬೆಳವಣಿಗೆ ಆಗ್ತಾನೆ ಇಂಥವೆಲ್ಲ ಬೇಕಾದ ಸರಿ ಆಗಿದೆ. ಸಿದ್ದರಾಮಯ್ಯ ಹೈಕಮಾಂಡ್ ನಮ್ಮ ಅವತ್ತಿಂದ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರಂತೆ ರಾಜೀನಾಮೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ಆಯ್ತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿಎಂ ಯಾರು ಅಂತ ಯಾರುತ್ತೆ ನಮ್ಗೇನು ಗೊತ್ತಿಲ್ಲ, ಎಲ್ಲ ಹೈಕಮಾಂಡ್ ಅವ್ರಿಗೆ ಗೊತ್ತಿದ್ದು. ಮೋಸ್ಟ್ಲಿ ನೀನು ಹೇಳ್ತಿದ್ದಾಗೆಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ. DKC ಅವ್ರ ಆಗೋ ನಿರೀಕ್ಷೆ ಇದೆಯಾ? 100% ಆಗ್ಬೋದು ಅಂತ ಇದೆ, ನಿರೀಕ್ಷೆ ಇದೆ. ಬಟ್ ಸಿಎಲ್ಪಿ ಇನ್ನು ಕರೆಯಕ್ಕೆ ಸೂಚನೆ ಬಂದಿಲ್ಲ. ಇದೇ ಸಿಎಲ್ಪಿ ಕರೆದಾಗ ನಾವೆಲ್ಲ MLAಗಳ ಒಗ್ಗಟ್ಟ ಇರ್ತೀವಿ. ಇನಾನಿಮಸ್ಸಾಗಿ ಒಂದು ಹೆಸರು ಬರ್ತದೆ, ಪ್ರಪೋಸ್ ಮಾಡ್ತೀವಿ, ಆಟೋಮೆಟಿಕ್ ಆಗಲ್ಲ. ಸರ್, ಈ ಹಿಂದೆ ಆದಂಗೆ ವೋಟ್ ಹಾಕ್ಬೇಕು ಅಂತೀರಾ? ವೋಟಿಂಗ್ ಗಿಟ್ಟಿಂಗ್ ಏನಿಲ್ಲ, ಎಲ್ಲ ಮೀಟಿಂಗ್ ಕೇಳ್ತಾರೆ, ಅವಿರೋಧವಾಗಿ ಒಬ್ಬನ ಎಲೆಕ್ಟ್ ಮಾಡ್ತೀವಿ. ವೋಟ್ ಹಾಕಿ ಅನ್ನುವಂತ ಪರಿಸ್ಥಿತಿ ಇವಾಗಿಲ್ಲ. ವೋಟಿಂಗ್ ಪರಿಸ್ಥಿತಿ ಇಲ್ಲ, ಮೀಟಿಂಗ್ ಕರಿತೀವಿ, ಅವಿರೋಧವಾಗಿ ಎಲ್ಲ ಸಪೋರ್ಟ್ ಮಾಡ್ತೀವಿ, ಒಬ್ಬನ ಒಳ್ಳೆ ನಾಯಕನ ಎಲೆಕ್ಟ್ ಮಾಡ್ತೀವಿ.